RSS ಪರವಾಗಿ ಯಾರೆಲ್ಲ ಮಾತನಾಡ್ತಿದ್ದಾರೆ ಅವ್ರು ಹೇಳೋದೇನು ಅಂದರೆ, ಈ 100ನೇ ವರ್ಷದ ಆಚರಣೆ ಸಂದರ್ಭದಲ್ಲೇನೆ 250ಕ್ಕೂ ಹೆಚ್ಚು ರ್ಯಾಲಿಗಳಾಗೋಗಿದೆ, ಪಥಸಂಚಲನ ಆಗಿದೆ. ಎಲ್ಲೂ ಕೂಡ ಕರ್ನಾಟಕದಾದ್ಯಂತ ಎಲ್ಲೂ ಕೂಡ ಒಂದೇ ಒಂದು ಕೇಸ್ ರಿಜಿಸ್ಟರ್ ಆಗಿಲ್ಲ. ಕಾನೂನು ಮೀರಿ ನಡ್ಕೊಂಡ್ರು ಅಂತಾಗಲಿ, ಅಥವಾ ಸಂವಿಧಾನಕ್ಕೆ ವಿರುದ್ಧವಾಗಿ RSS ಘೋಷಣೆಗಳನ್ನು ಕೂಗ್ತು ಅಸೆಂಬಲ್ ಆಯಿತು ಅಂತಾಗಲಿ, ಎಲ್ಲೂ ಇಲ್ಲದ್ದು ಒಂದು ಕ್ಷೇತ್ರದ ಮೇಲೆ ಮಾತ್ರ ಆಗ್ತಾ ಇದೆ, ಒಂದು ಕ್ಷೇತ್ರದಲ್ಲಿ ಮಾತ್ರ ನಿರ್ಬಂಧಗಳನ್ನು ಹೇರಲಾಗ್ತಾ ಇದೆ. ಇದರ ಹಿಂದೆ ಪ್ಯೂರ್ಲಿ ಪೊಲಿಟಿಕಲ್ ರೀಸನ್ ಬಿಟ್ಟು ಬೇರೆ ಏನೂ ಇಲ್ಲ ಅಂತ ಹೇಳಿ ವಾದ ಮಂಡಿಸ್ತಾ ಇದ್ದಾರೆ. ನಾನು ಅದಕ್ಕೆ ಕೇಳಿದೆ, ಈ ರೀತಿಯಾದ ವಾದಗಳನ್ನು ನ್ಯಾಯಾಧೀಶರ ಮುಂದೆ ಹೋದಾಗ ಯಾವ ರೀತಿ ಗಮನಿಸಲಾಗುತ್ತೆ? ಈ ಹಿಂದೆ ನಡೆದ ಪಥಸಂಚಲನಗಳ ಉದಾಹರಣೆಯನ್ನು ಅಲ್ಲಿ ಪುರಸ್ಕರಿಸಲಾಗುತ್ತಾ ಅಂತ ಹೇಳಿ. ಅದರ ಒಂದು ರೀತಿಯಲ್ಲಿ ಅವರ ಮನಸ್ಸಿಗೆ, ಅವರ ಗಮನಕ್ಕೆ ತರಬೇಕಾಗ್ತದೆ. ಇಂಥ ಗಲಾಟೆಗಳು ಎಲ್ಲೂ ನಡೆದಿಲ್ಲ, ಅದರಿಂದ ಇಲ್ಲೂ ನಡೆಯುವ ಸಂದರ್ಭಗಳು ಇಲ್ಲ ಅಂತ ನೀವು ಅವ್ರ ಲಾಯರ್ ವಾದ ಮಾಡ್ತಾರೆ, ಖಂಡಿತವಾಗಿ ಅದು ಮಾಡ್ತಾ ಇದ್ದಾರೆ. ಆದರೆ ನನ್ನ ಅನಿಸಿಕೆಯಲ್ಲಿ ಇವತ್ತು ಬಂದಂಥ ನಿರ್ಧಾರ, ನಾ ಪೇಪರಲ್ಲಿ ಓದಿದಂಥ ನಿರ್ಧಾರ ಸಂವಿಧಾನಕ್ಕೆ ವಿರುದ್ಧವಾದದ್ದಂತ ನಾನು ತಿಳ್ಕೊಂಡಿದ್ದೇನೆ. ಆದ್ದರಿಂದ ಇಂಥ ನಿರ್ಧಾರಕ್ಕೆ ಯಾವ ರಾಜಕೀಯ ಪಕ್ಷಗಳು ಬಲಿಯಾಗಬಾರ್ದು.